ಸುಳ್ಳು ಸುದ್ದಿಗಳನ್ನು ವೈಭವೀಕರಿಸದೆ ಪತ್ರಕರ್ತರು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು. ಶಾಸಕ ಮಂತರ್ಗೌಡ ಮನವಿ. ಸತ್ಯದ ಅನ್ವೇಷಣೆ ಮಾಡುವ ದಿಕ್ಕಿನಲ್ಲಿ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿಗಳು ಹೆಚ್ಚಾಗಿವೆ. ಆದ್ದರಿಂದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾದ ವಸ್ತುನಿಷ್ಠವಾದ ವರದಿಗಳನ್ನು ಪತ್ರಕರ್ತರು ಪ್ರಕಟಿಸುವ ಮೂಲಕ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು. ಅವರು ಮಡಿಕೇರಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡಗು ಇವರ ಸಹಯೋಗದಲ್ಲಿ ಸಂವಿಧಾನ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಸುಳ್ಳು ಸುದ್ದಿಗಳು ವಿಜೃಂಭಿಸುತ್ತಿವೆ. ಸಮಾಜದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವರದಿಗಳು ವೈಭವೀಕರಣಗೊಂಡು ಪ್ರಕಟವಾಗುತ್ತಿವೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಹಳ ಮಹತ್ವವಿದೆ. ನಾಗರಿಕ ಸಮಾಜದಲ್ಲಿ ಜನತೆ ಇಂದಿಗೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದ ಕಾರ್ಯವೈಖರಿಯನ್ನು ನಂಬಿ ಗೌರವಿಸುತ್ತಿದ್ದಾರೆ. ಆದ್ದರಿಂದ ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣೀಕರಿಸಿ ನೋಡಿ ಸುಳ್ಳು ಸುದ್ದಿಗಳನ್ನು ಪ್ರಕಟಗೊಳ್ಳದಂತೆ ಕಡಿವಾಣ ಹಾಕಬೇಕು. ಆಗ ಮಾತ್ರ ಪತ್ರಿಕೋದ್ಯಮ ಕ್ಷೇತ್ರದ ಬಗ್ಗೆ ಜನರಲ್ಲಿ ಗೌರವದ ಭಾವನೆಯೂ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ನಂಬಿರುವವನು ನಾನು. ರಾಜಕಾರಣಿಗಳಾದ ನಾವು ತಪ್ಪು ಮಾಡಿದರೆ ನಮ್ಮನ್ನು ಎಚ್ಚರಿಸಿ ಸುದ್ದಿ ಬರೆಯಿರಿ, ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ಯಾವುದೇ ತಪ್ಪು ಮಾಡದ ನಮ್ಮ ವಿರುದ್ಧ ಹಳದಿ ಕಣ್ಣಿನಿಂದ ನೋಡಿ ವರದಿ ಮಾಡಿದರೆ ಅದು ತಪ್ಪಾಗುತ್ತದೆ. ಆದ್ದರಿಂದ ಸಮಾಜದ ಕಾವಲುಗಾರರಾಗಿರುವ ನಿಮ್ಮ ವರದಿಯಿಂದ ನಮ್ಮ ಘನತೆ ಗೌರವಗಳು ಹಾಳಾಗಬಾರದು ಎನ್ನುವುದು ನನ್ನ ಭಾವನೆಯಾಗಿದೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಸಿಗುವುದಿಲ್ಲ. ಆದ್ದರಿಂದ ವಾಸ್ತವ ನೆಲಗಟ್ಟಿನ ಆಧಾರದ ಮೇಲೆ ಪತ್ರಕರ್ತರು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ಹೆಸರು ಮತ್ತು ಯಶಸ್ಸು ಎರಡನ್ನೂ ಪಡೆಯುವ ಜೊತೆಗೆ ಸಮಾಜವನ್ನು ತಿದ್ದಿ ತೀಡಿ ಸರಿದಾರಿಯಲ್ಲಿ ಕೊಂಡೊಯ್ಯುವ ಸಾಮರ್ಥ್ಯ ಪತ್ರಕರ್ತರಿಗೆ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಇಂದಿಗೂ ಉಳಿದು ಬಂದಿದೆ ಎಂದು ಶಾಸಕ ಮಂತರ್ಗೌಡ ಹೇಳಿದರು. ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷೆ ಕುರಿತು ಪತ್ರಕರ್ತರಿಗೆ ಆಯೋಜಿಸಿದ್ದ ತರಬೇತಿ ಕುರಿತ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಮಾತನಾಡಿ, ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ವೈಯಕ್ತಿಕ ದ್ವೇಷ ಹಾಗೂ ಹಗೆತನವನ್ನು ಬಿಟ್ಟು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡುವ ಕೆಲಸವನ್ನು ಪತ್ರಕರ್ತರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಲು ಸಾಧ್ಯವಿದೆ. ಸಂವಿಧಾನವು ಪತ್ರಕರ್ತರು ಸೇರಿದಂತೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಎಲ್ಲ ವ್ಯಕ್ತಿಗಳಿಗೆ ತನ್ನದೇ ಆದ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ನೀಡಿದೆ. ನಾವು ನಮ್ಮ ಇತಿಮಿತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಒಬ್ಬ ನೈಜ ಪತ್ರಕರ್ತನಿಗೆ ಸಿಗಬೇಕಾದ ಗೌರವಗಳು ತಾನೇ ತಾನಾಗಿ ದೊರೆಯುತ್ತವೆ. ಆದರೆ ನಾವು ಮಾಡುವ ಕೆಲಸದಲ್ಲಿ ಬದ್ಧತೆಯನ್ನು ಹೊಂದಿರಬೇಕಾಗುತ್ತದೆ. ಪತ್ರಕರ್ತರು ಎಂದರೆ ನಮಗೆ ತಲೆಯ ಮೇಲೆ ಕೋಡುಗಳಿರುವುದಿಲ್ಲ. ನಾವು ಕೂಡ ಸಾಮಾನ್ಯ ವ್ಯಕ್ತಿಗಳೇ. ಆದರೆ ನಮಗಿರುವ ಸಾಮಾಜಿಕ ಜವಾಬ್ದಾರಿಗಳು ಇತರೆ ವ್ಯಕ್ತಿಗಳಿಂದ ಹೆಚ್ಚಾಗಿರುವುದರಿಂದ ನಾವು ನಮ್ಮ ವೃತ್ತಿ ಮತ್ತು ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡು ಭಾಷೆಯ ಪದಪ್ರಯೋಗದ ಮೇಲೆ ಹಿಡಿತ ಸಾಧಿಸಿ ನಾವು ಬಳಸುವ ಭಾಷಾ ಪದಗಳು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವ ಅಸ್ತ್ರಗಳಾಗದಂತೆ ಎಚ್ಚರ ವಹಿಸಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ವರದಿಗಳನ್ನು ಹೆಚ್ಚಾಗಿ ಮಾಡುವ ಮೂಲಕ ನಾಗರಿಕ ಸಮಾಜದ ಆರೋಗ್ಯವನ್ನು ಕಾಪಾಡಲು ಮುಂದಾಗಬೇಕು ಎಂದು ಸಮಯವುಲ್ಲಾ ಕಿವಿಮಾತು ಹೇಳಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಎಂಎ ಪೊನ್ನಪ್ಪ, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಟಿ ಅನಿಲ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಸವಿತಾ ರೈ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಎಸ್ ರಶ್ಮಿ, ಎಐ ಪರಿಣಿತರಾದ ರಾಹುಲ್ ಗುಂಡಾಲ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಎನ್ಎಸ್ ಮಹೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಉಡುಪಿ, ಮಂಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದರು. ಹಿರಿಯ ಪತ್ರಕರ್ತರಾದ ಬೋಪಣ್ಣ ಕಾರ್ಯಕ್ರಮ ನಡೆಸಿಕೊಟ್ಟರು. ಕೊಡಗು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಪದಾಧಿಕಾರಿಗಳು ನಾಡಗೀತೆ ಹಾಡಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಅಥವಾ ನಮ್ಮ ತಲೆ ಮೇಲೆ ಏನ್ ಕೋಡ್ಗಳೇನು ಬಂದಿಲ್ಲ, ನಾವೇನೋ ಯಾವುದೋ ಉಪಗ್ರಹದ ಜೀವಿಗಳು, ವಿಶೇಷವಾದ ಜೀವಿಗಳೇನಲ್ಲ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕೋಬೇಕು ಅಂತ ಮೊದಲಿಂದ ಹೇಳ್ಕೊತಾ ಬಂದಿದ್ದೀವಿ. ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಬೇಕು ಅಂತ ಹೇಳ್ಕೊಂಡೆ ಲಕ್ಷ್ಮಣ ರೇಖೆಯನ್ನ ಮೀರಿ ವರ್ತಿಸಿರುವ ನೂರಾರು ಘಟನೆಗಳು ಇರೋದ್ರಿಂದ ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಳುವ ಕಾಲ ಮುಗಿದಿದೆ. ಈಗ ಕಾನೂನು ನಮ್ಮ ಭಾಷೆ ಸರಿ ಇಲ್ಲ, ನಮ್ಮ ದೃಷ್ಟಿ ಸರಿ ಇಲ್ಲ, ಭಾಷೆಯನ್ನ ಬೆಳೆಸುವ ಬದಲು, ಸುದ್ದಿಯನ್ನ ಕೊಡುವ ಬದಲು ಸೆನ್ಸೇಷನಲ್ ಜರ್ನಲಿಸಂ ಮಾಡುವ ಭರಾಟೆಯಲ್ಲಿ ಎಲ್ಲೋ ಮೂಲ ಸ್ವರೂಪಕ್ಕೆ, ಮನುಷ್ಯತ್ವಕ್ಕೆ, ಪತ್ರಿಕೋದ್ಯಮಕ್ಕೆ ಧಕ್ಕೆ ತರ್ತಿದೆ ಅನ್ನೋದನ್ನೇ ನೆಪವಾಗಿಟ್ಕೊಂಡು ಇಲ್ಲಿ ಕಾನೂನಿನ ಕಟ್ಟಳೆಗಳ ಮೂಲಕ, ಕಾನೂನಿನ ಒಂದು ಬಿಗಿಯಾದ ಕುಣಿಕೆಗಳ ಮೂಲಕ ಪತ್ರಿಕೋದ್ಯಮವನ್ನ ನಿಯಂತ್ರಣ ಮಾಡೋದಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನವನ್ನ ಪಡ್ತವೆ. ಇಂತಹ ಪ್ರಯತ್ನಕ್ಕೆ ನಾವೇ ನಮ್ಮ ಕೊರಳನ್ನ ಅವರ ಕುಣಿಕೆಗೆ ಕೊಡ್ತಾ ಇದ್ದೀವಿ. ನಾವೇ ನಮ್ಮ ಭಾಷೆಯ ಮೂಲಕ, ನಮ್ಮ ಸಂಕುಚಿತ ದೃಷ್ಟಿಯ ಮೂಲಕ, ಸೆನ್ಸೇಷನಲ್ ಜರ್ನಲಿಸಂ ಅನ್ನುವ ಭರಾಟೆನಲ್ಲಿ ನಾವೇ ಭಾಷೆಯನ್ನು ಕೊಲ್ಲುವ ಮೂಲಕ ನಮ್ಮ ಸ್ವತಂತ್ರವನ್ನ ಅವ್ರ ಕೈಗೆ, ಕಾನೂನಿನ ಕುಣಿಕೆಯ ಕೈಗೆ ಕೊಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಆ ವಿಚಾರದಲ್ಲಿ. ಒಂಚೂರು ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಶುಡ್ ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಜರ್ನಲಿಸಂ ಇಸ್ ವಾಟ್ and only then parliament, assemblies and courts will hold value if transparency and accountability is not maintained. ಅದೇ ರೀತಿ ಏನು ರಿಸ್ಟ್ರಿಕ್ಷನ್ಸ್ ಏನ್ ಮಾಡ್ತಾ ಇದೀವಿ ಇದರಲ್ಲಿ, ಕೆಲವು ಟೈಮಲ್ಲಿ ಸ್ಟೇ ಆರ್ಡರ್ ತರ್ತಾರೆ, ಗ್ಯಾಗ್ ಆರ್ಡರ್ ತರ್ತಾರೆ, ಕೆಲವು ಜನ ನಮ್ಮ ಹೆಸರು ಉಪಯೋಗಿಸ್ಕೊಳಂಗಿಲ್ಲ ಅಂತ ಆ ಮಟ್ಟಕ್ಕೆಲ್ಲ ನನ್ನ ಗೊತ್ತಿಗೆ ಕೆಲವು ಮಾಧ್ಯಮಗಳ ಹತ್ರ ಒಂದು ಆರ್ಡರ್ಸ್ ತಂದವ್ರೆ ಅಂತ ಕಾಣಿಸ್ತದೆ. ಕೆಲವು ರಾಜಕಾರಣಿಗಳು, ಕೆಲವು ಪ್ರೈವೇಟ್ ಪಾರ್ಟೀಸ್ಗಳು ತಂದಿರ್ತಾರೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ, ಬಿಕಾಸ್ ನೀವು ಹೇಳಿದಂಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ವಿ ಕೆನಾಟ್ ಡೂ ನೋ ರಾಂಗ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಇದೆ. ಬಟ್ ದಟ್ ಇಸ್ ನಾಟ್ ಟ್ರೂ. ನಾವು ಹೇಳಿರ್ತೀವಿ, ನಾವು ತಪ್ಪು ಮಾಡ್ತೀವಿ, ಮಾತ್ರ ನಾವು ಸರಿ ಇಲ್ಲ ಅಂತ ಹೇಳಕ್ ಯಾರು ಒಬ್ರು ಇರ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಲಿರೋರು ಯಾರು ಸರಿ ಇಲ್ಲ ಅಂತ ಹೇಳೋದಿಲ್ಲ. ಡಾಕ್ಟ್ರೆ ನೀವೇ ಸರಿ ರೀ, ನಿಮ್ಗಿಂತ ಚೆನ್ನಾಗಿರೋರು ಯಾರು, ಅವ್ರಿಗೂ ಗೊತ್ತು ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ. ಮಾತ್ರ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಪಾಯಿಂಟ್ ಔಟ್ ಮಾಡೋಂಥ ಸಂದರ್ಭದಲ್ಲಿ 100% all of us are ready, especially current generation of politicians. ಇವತ್ತಿನ ಸಂದರ್ಭದಲ್ಲಿ ನಾವು ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಪಾಸಿಟಿವ್ ಸಪೋರ್ಟ್ ಮಾಡಿದಂತಹ ಶ್ರೀಮತಿ ಲಕ್ಷ್ಮಿ ಅವರೇ, ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂತಹ ಕಚೇರಿ ಅನಿಲ್ ಅವರೇ, ಸವಿತಾ ಅವರೇ, ಭರದೇಶ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ರಾಮಚಂದ್ರನ್ ಮತ್ತು ಪಾರಿವಾಳ ಪತ್ರಿಕೆಯ ಸಂಪಾದಕರಾದ ರವಿಕುಮಾರ್ ಅವರು ಸಹ ನಮ್ಮ ಮುಂದೆ ಇದ್ದಾರೆ. ಇವರಿಗೆಲ್ಲರಿಗೂ ಭಾಷಣವನ್ನು ಮುಂದುವರಿಸ್ತಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ನಮ್ಮ ಊರಿನಲ್ಲಿ ಈ ಕಾರ್ಯಾಗಾರವನ್ನು ಏರ್ಪಡಿಸಿರುವುದು ತುಂಬಾ ಅರ್ಥಪೂರ್ಣವಾಗಿದೆ. ಇದಕ್ಕಾಗಿ ನಾನು ಅಕಾಡೆಮಿಯ ಅಧ್ಯಕ್ಷೆ ಶ್ರೀಮತಿ ಆಯೇಷಾ ಖಾನ್ ಮತ್ತು ಸದಸ್ಯರನ್ನು ಸ್ಥಳೀಯವಾಗಿ ಇದಕ್ಕೆ ಬೆಂಬಲವಾಗಿ ನಿಂತಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇಂತಹ ಉಪಕ್ರಮಗಳನ್ನು ಅಕಾಡೆಮಿಯು ಹಮ್ಮಿಕೊಳ್ಳಲಿ ಎಂದು ಆಶಿಸುತ್ತೇನೆ. ಭಾರತವು ಸ್ವತಂತ್ರ ದೇಶವಾಗಿ ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಇನ್ನೇನು 80 ವರ್ಷಗಳಾಗುತ್ತಾ ಬರುತ್ತಿವೆ. ಆಶ್ಚರ್ಯವೆಂದರೆ ನಾವು 50-60 ವರ್ಷಗಳ ಕಾಲ ಸಂವಿಧಾನದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಒಂದು ದೇಶದ ರಾಜಕೀಯ ವ್ಯವಸ್ಥೆ, ಅಲ್ಲಿರುವ ಜನ ಸಮುದಾಯಗಳು, ಅಧಿಕಾರಿಗಳು ಕೇವಲ ಹಕ್ಕು ಮತ್ತು ಅಧಿಕಾರಿಗಳ ಬಗ್ಗೆ ಮಾತ್ರ ಗಮನ ಹರಿಸುತ್ತಾ ಕರ್ತವ್ಯವನ್ನು ಮರೆತರೆ ಹೀಗಾಗುತ್ತದೆ ಎನಿಸುತ್ತದೆ. ಸೇಮ್ ಒಂದು ಮಿಷನ್ ಕೊಟ್ಟಿದ್ದಾರೆ, ನಮಗೆ ಅಕಾಡೆಮಿಗೆ ಒಂದು ಮಿಷನ್ ಕೊಟ್ಟಿದ್ದಾರೆ. ಫ್ಯಾಕ್ಟ್ ಚೆಕಿಂಗ್ ಮತ್ತೆ ಮಿಸ್ಇನ್ಫಾರ್ಮೇಶನ್ ಬಗ್ಗೆ media should beware about. Media should not get into the temptation of misinformation. Fact checking should be the sole purpose of the media's duty. So ಇದು CM ಒಂದು ಮಿಷನ್ ಆಗಿದೆ. ಸೊ ನಾವು ಮಾಧ್ಯಮ ಅಕಾಡೆಮಿ ಕಡೆಯಿಂದ ಎಲ್ಲ ಡಿಸ್ಟ್ರಿಕ್ಟ್ಸ್, ಎಲ್ಲ ಡಿವಿಷನ್ಸ್ ಅಲ್ಲೂ ಫ್ಯಾಕ್ಟ್ ಚೆಕಿಂಗ್ ತುಂಬಾ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ವಿ. ಮಿಸ್ಇನ್ಫಾರ್ಮೇಶನ್ ಬಗ್ಗೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ವಿ. ನಾವು ಒಂದು ದೊಡ್ಡ ವಿಷಯ ಇತ್ತು,
ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂತ. ಇದು ಒಂದು ದೊಡ್ಡ ಸಮರನೇ ಅಂತಾನೆ ನಾವು ಅನ್ಕೊಂಡಿದ್ವಿ. ಸೊ ದಿಸ್ ಇಸ್ ಅ ಬಿಗ್ ಫೈಟ್. ಇಟ್ ಇಸ್ ಅ ವಾರ್ ಅಗೇನ್ಸ್ಟ್ ಮಿಸ್ಇನ್ಫಾರ್ಮೇಶನ್. ಸೊ ವಿ ಹ್ಯಾವ್ ಟೇಕನ್ ದಿಸ್ ವಾರ್ ಟು ಅ ಲೆವೆಲ್, we will take till our media is filtered of this misinformation and the fact checking importance. So this is one important aspect. And ಮತ್ತೆ ಭಾಷಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾನು ಇತ್ತೀಚೆಗೆ ಟಿವಿಯಲ್ಲಿ 30 years ಕೆಲಸ ಮಾಡಿದ್ದೀನಿ. ಆದರೆ ಇತ್ತೀಚೆಗೆ ಟಿವಿ ನೋಡುವಾಗ ನನಗೂ ಅನಿಸುತ್ತೆ ನಾನು ಈ ಥರ ಇದ್ದೇನು ಅಂತ. ಯಾಕಂದ್ರೆ ಭಾಷೆ ಟಿವಿಯಲ್ಲಿ ಎಂಥ ಭಾಷೆ ಯೂಸ್ ಆಗ್ತಾ ಇದೆ, ಹೌ ದ ಲ್ಯಾಂಗ್ವೇಜ್ ಇಸ್ ಡಿಟಿರಿಯೋರೇಟಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಪ್ರಿಂಟ್ ಮೀಡಿಯಾ ಇನ್ನೂ ಸ್ವಲ್ಪ ಸೇಮ್ ಇದೆ, ಬಟ್ ಟೆಲಿವಿಷನ್ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಲ್ಯಾಂಗ್ವೇಜ್ ಇಸ್ ಡಿಟಿರಿಯೋರೇಟಿಂಗ್ ಕಂಪ್ಲೀಟ್ಲಿ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡುವ ಆಸ್ ಜರ್ನಲಿಸ್ಟ್, ನಾವು ಇದ್ರ ಬಗ್ಗೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಿ we should perhaps build our own professional sanctity in a better way. So these ಮಾಧ್ಯಮ ಅಕಾಡೆಮಿ ವತಿಯಿಂದ ಅದ್ಭುತವಾಗಿ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದೇ ರೀತಿಲಿ AI ವರ್ಕ್ಶಾಪ್ ನಮ್ಮ ಎಲ್ಲ ಹಿರಿಯ ಮಾಧ್ಯಮ ಮಿತ್ರಗಳಿಗೆ, ಅದೇ ರೀತಿಲಿ ನಾವು ಮೆಡಿಸಿನ್ ಅಲ್ಲಿ ನಾವು ಓದಬೇಕಾದಂತ ಸಂದರ್ಭದಲ್ಲಿ ಆಫ್ಟರ್ MBBS MD ಹೋದಾದ್ಮೇಲೂ ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್ ಕಾಲ್ಡ್ CME ಅಂತಂದ್ರೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್. ಅಂದ್ರೆ ನಾವು ಎಷ್ಟೇ ಉನ್ನತ ತಲುಪಿದ್ರು ನಾಲೆಜ್ ಇಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ಅಂದ್ರೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶ ಎಷ್ಟೇ ಸೀನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ಅಂಡ್ ಶೇರಿಂಗ್ ನಾಲೆಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನನ್ಗೆ ಗೊತ್ತಿರೋದು ನಾನೇ ಬಚ್ಚಿಟ್ಕೊಂಡ್ರೆ ಬೇರೆಯವ್ರು ಯಾವಾಗ ನಾವು ಕಲಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತ ಈ ತರ ಕಾರ್ಯಕ್ರಮದಲ್ಲಿ ಏನು ನಮ್ಮ ಅಕಾಡೆಮಿಯವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅನ್ಫಾರ್ಚುನೇಟ್ ದಟ್ ಶ್ರೀಮತಿ ಆಯಿಷಾ ಮ್ಯಾಮ್ could not make it here. I wish you the very best and a speedy recovery for your treatment, ma'am. And you have to for missing this program, you have to promise you'll come back here again for another program or on leisure as well. So I welcome you to this program, ma'am. ಅದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತರು, ಮಾಜಿ ಅಧ್ಯಕ್ಷರು, ನಮ್ಮ ಊರವರಾದಂತ ಪೊನ್ನಪ್ಪ ಸರ್ ಅವರೇ, ಅದೇ ರೀತಿಯಲ್ಲಿ ನಮ್ಮ 2 ಸಂಸ್ಥೆಯ ಅಧ್ಯಕ್ಷರುಗಳು ಅನಿಲ್ HT ಅವರು ಪ್ಲಸ್ ನಮ್ಮ ಸವಿತಾ ಮೇಡಮ್ ಅವರು, ಇಬ್ರು ನಮ್ಮ ಜಿಲ್ಲೆಯ 2 ಏನು ಸಂಘಟನೆಗಳು ನಡೆದುಕೊಂಡು ಬರ್ತಾ ಇದ್ದಾರೆ. ಅವರು ನಿರಂತರವಾಗಿ ನಮ್ಮ ಮಾಧ್ಯಮ ಮಿತ್ರಗಳ ಪರ ನಿಂತ್ಕೊಂಡು ಹೋರಾಟನೂ ಮಾಡ್ತಾ ಇದ್ದಾರೆ, ಪ್ಲಸ್ ನಿರಂತರವಾಗಿ ಅವ್ರ ಬಹುಶಃ ಎಲ್ಲರೂ ಕೂಡ ಬಂದಿದ್ದೀರಿ. ವೇದಿಕೆ ಮೇಲೆ ಗಣ್ಯರು ಕೂಡ ಆಸೀನರಾಗಿದ್ದಾರೆ. ನಾವು ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ದೀಪೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಗೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಅಸುರಿನ ಗಿರಿಗಳ ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪನ್ನ, ಪಂಪಲ ಭೂಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಂಗಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕರೈಲರು ಉದ್ಯಾನ. ಬೆಂಗಳೂರಲ್ಲಿ ಉಪಸ್ಥಿತಿರುವ ಇನ್ನು ಮಧ್ಯದಲ್ಲಿ ಸ್ವಲ್ಪ ಚಪ್ಪಾಳೆಗಳು ತಡ್ತಾ ಇರಬೇಕು. ಇಲ್ಲಂತಂದ್ರೆ ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗ ಹೀಗೆ ಎಕ್ಸಸೈಸ್. ಈಗ ಮಾಧ್ಯಮ ಅಕಾಡೆಮಿ ಬಗ್ಗೆ 1-2 ಮಾತನ್ನ ಹೇಳಿ ಮುಂದಿನ ಕಾರ್ಯಕ್ಕೆ ನಾವು ಹೋಗೋಣ.
ಮಾಧ್ಯಮ ಅಕಾಡೆಮಿ ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿದ್ದು ಅನೇಕ ದಿಗ್ಗಜ ಪತ್ರಕರ್ತರು ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಮಾಧ್ಯಮ ಅಕಾಡೆಮಿಯ ಉದ್ದೇಶ ಪತ್ರಕರ್ತರ ವೃತ್ತಿಗೆ ಸಂಬಂಧಿಸಿದ ಕೌಶಲ್ಯವನ್ನ ಹೆಚ್ಚಿಸೋದು. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಾಗಾರಗಳು, ಪುಸ್ತಕ ಪ್ರಕಟಣೆ, ಅರ್ಹ ಪತ್ರಕರ್ತರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಕಳೆದ 4 ದಶಕಕ್ಕೂ ಹೆಚ್ಚು ಕಾಲದಿಂದ ಮಾಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ಈ 42-43 ವರ್ಷಗಳ ಮಾಧ್ಯಮ ಅಕಾಡೆಮಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿರೋದು ನಿಜಕ್ಕೂ ಖುಷಿಯಾದಂತಹ ಒಂದು ವಿಷಯ. ಜೋರಾದ ಚಪ್ಪಾಳೆ ಆಯಿಷಾ ಖಾನಂ ಅವರಿಗೆ. ಸೊ ಡೆಮಾಕ್ರಸಿಯ ಸೌಂದರ್ಯ ಇರೋದು ಅದರಲ್ಲೇ ನೋಡಿ. ಮಹಿಳೆ 42 ವರ್ಷಗಳ ನಂತರ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಂತೂ ಹಿರಿಯ ಪತ್ರಕರ್ತರು ಚಪ್ಪಳೆ ಜೋರ ಹೊಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರ ಬರುವ ದಿನಗಳಲ್ಲಿ ನಾವು ಅಪಾಯಕ್ಕೆ ಸಿಗೋದು ಖಂಡಿತ. ಉದಾರೀಕರಣದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಅದರ ಪರಿಣಾಮ ಭಾಷೆಯ ಮೇಲೆ ಬಿದ್ದಿರುವುದು ಕೂಡ ಅಷ್ಟೇ ಸತ್ಯ. ನಮ್ಮ ಲ್ಯಾಂಗ್ವೇಜ್ ಯಾಕೆ ಅಂತಂದ್ರೆ ಪತ್ರಿಕೆ ಅನ್ನೋದು ನಮ್ಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡ್ತಾ ಇತ್ತು. ಆ ಯುಗ ಮುಗಿತು, ಅದು ಬಿಸ್ನೆಸ್ ಆಯ್ತು. ಅಂದ್ರೆ ಪತ್ರಿಕೆ ಪ್ರಾಡಕ್ಟ್ ಆಯ್ತು. ಪತ್ರಿಕೆ ಪ್ರಾಡಕ್ಟ್ ಆದಾಗ ನಾವು ಯಾವುದೋ ಒಂದು ಮಾಹಿತಿ ಸುದ್ದಿಯನ್ನ ಒಂದು ಪ್ರಾಡಕ್ಟ್ ತರ ಸೇಲ್ ಮಾಡ್ತೀವಿ. ಆ ಸೇಲ್ ಮಾಡೋದಕ್ಕೆ ನಾವು ಒಂದು ಆಕರ್ಷಕ ಭಾಷೆಯನ್ನ ಬಳಸ್ತಾ ಇದ್ದೀವಿ. ಆಕರ್ಷಕ ಭಾಷೆ ನಾವು ಕೊಡೋ ಪ್ರಾಡಕ್ಟ್ ಅಲ್ಲಿ ಗಟ್ಟಿ ಇದೆಯೋ, ಒಳ್ಳೆ ಪ್ರಾಡಕ್ಟ್ ಅದಕ್ಕೊಂದು ಕನ್ಸಲ್ ಇದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಡಕ್ಟ್ ಅನ್ನ ನಾವು ಹೆಂಗೆ ಸೇಲ್ ಮಾಡಬೇಕು, ಆಕರ್ಷಕವಾದ ಭಾಷೆ ಅಥವಾ ಕೃತಕವಾದ ಭಾಷೆ ಅಥವಾ ಸಲ್ಲದ ಭಾಷೆಯನ್ನ ಬಳಸಿ ಅದನ್ನ ಸೇಲ್ ಮಾಡಕ್ ಹೋಗ್ತಿದ್ವಿ. ಹೀಗಾಗಿ ಭಾಷೆ ಒಂದು ಮಾರಾಟದ ಸಾಧನ ಅಂತ ಆಗಿದ್ರಿಂದ ನಮಗೆ ಈ ಸಮಸ್ಯೆ ಉಂಟಾಗಿದೆ. ಭಾಷೆಯನ್ನ ನಾವು ಮಾರಾಟದ ಸಾಧನವಾಗಿ ನಾವು ಅದನ್ನ ರೆಡ್ಯೂಸ್ ಮಾಡಿ ಭಾಷೆಯ ಬಳಕೆಯನ್ನ ನಾವು ಎಷ್ಟು ಸೂಕ್ಷ್ಮತೆಯಿಂದ ಬಳಸಬೇಕು, ಯಾವ ರೀತಿ ಮಾಡಬೇಕು. ಹೀಗಾಗಿ ನಾವೇ ಮಾಡಿದ ತಪ್ಪಿಗೆ, ನಾವೇ ಮಾಡಿದಂತಹ ಇತಿಮಿತಿಗೆ ನಾವು ಇದೀಗ ಆ ಒಂದು ಕಾನೂನನ್ನ ಅನಿವಾರ್ಯವಾಗಿ ಆಡಳಿತದವರು ನಮ್ಮನ್ನ ನಿಯಂತ್ರಣ ಮಾಡೋದಕ್ಕೆ, ಅದನ್ನ ನೆರವಾಗಿಟ್ಕೊಂಡು ನಮ್ಮ ಸ್ವತಂತ್ರವನ್ನ ಹತ್ತಿಕ್ಕೋದಕ್ಕೆ ನಮ್ಮ ಜೂಟನ್ನ ಆಡಳಿತ ನಡೆಸೋರ ಕೈಯಲ್ಲಿ ನಾವೇ ಕೊಡ್ತೀವಿ ಒಳಗೊಂಡಂತೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಭಾಷೆಗೆ ಒಂದು ರೀತಿಯಲ್ಲಿ ಮಾಂತ್ರಿಕವಾದ ಶಕ್ತಿ ಇದೆ. ಅದು ಹೃದಯವನ್ನ ಮುಟ್ಟುವಂತಹ ಶಕ್ತಿ, ಮನಸ್ಸನ್ನ ಮುಟ್ಟುವಂತಹ ಶಕ್ತಿ, ಹಾಗೆ ನಮ್ಮ ಜ್ಞಾನದ ಸಂಪತ್ತನ್ನ ಹೆಚ್ಚಿಸುವ ಶಕ್ತಿ. ನಾವು ಸುದ್ದಿ ಸ್ಫೋಟ, ಮಾಹಿತಿ ಸ್ಫೋಟದ ಯುಗದಲ್ಲಿದ್ದೇವೆ. ಮಾಹಿತಿಯನ್ನು ಕೊಡ್ತಿಲ್ಲ, ಮಾಹಿತಿಯನ್ನ ಸ್ಫೋಟಿಸುವ ಯುಗ. ನಾವು ಡಿಜಿಟಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಸ್ಫೋಟ ಮಾಡ್ತೇವೆ. ಪ್ರಿಂಟ್ ಮೀಡಿಯಾನೂ ಕೂಡ ಮಾಹಿತಿಯನ್ನ ಸ್ಫೋಟಿಸುವ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನು ಟಿವಿಗಳಲ್ಲಂತೂ ಸ್ಫೋಟ ಬಿಟ್ರೆ ಇನ್ನೇನು ಕಾಣಿಸಲ್ಲ. ಅಲ್ಲಿ ಸ್ಫೋಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ವಾಸ್ತವದಲ್ಲಿ ಟಿವಿ ಒಳಗಂತೂ ಸ್ಫೋಟ ಆಗ್ತಲೇ ಇರುತ್ತೆ, ಸ್ಫೋಟಕ ಸುದ್ದಿ.
ರೋಚಕ ಸುದ್ದಿ, ರಣರೋಚಕ, ರಣಬೇಟೆಗಾರ, ಶಬ್ದಗಳ ಬಳಕೆ, ಭಾಷೆ, ಇದ್ರ ನಡುವೆ ನಿಮಗೇನಾದ್ರು ಅನ್ಸಿದ್ರೆ ನೀವು ಹೇಳ್ಕೋಬಹುದು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ದಿನನಿತ್ಯದ ಬದುಕಲ್ಲಿ ನಾವು ಸುದ್ದಿಯನ್ನ ಕೊಡುವ ಹೊತ್ತಿಗೆ ಬರೀ ಸುದ್ದಿಯನ್ನ ಹೇಗೆ ಕೊಡ್ತೀವಿ ಅಂತಂದ್ರೆ, ಮಾಹಿತಿಯ ಜೊತೆಗೆ ನಾವು ಭಾಷೆಯನ್ನ ಎನ್ಕೋಡ್ ಮಾಡಿ ಕೊಡ್ತೀವಿ. ನಮ್ಮ ತಲೆನಲ್ಲಿ ಮಾಹಿತಿ ಮೊದಲು ಭಾಷೆಯ ರೂಪದಲ್ಲಿ ಬರುತ್ತೆ. ಒಂದು ಆಡಿಯೋ ಇರ್ಬೋದು, ಆಡಿಬಲ್ ಭಾಷೆ ಇರ್ಬೋದು, ಅದು ದೃಶ್ಯ ರೂಪಕ್ಕೆ ಪೂರಕವಾಗಿರ್ಬೋದು ಮತ್ತು ಮುದ್ರಣ ರೂಪಕ್ಕೆ ಪೂರಕವಾಗಿರ್ಬೋದು. ಅಂದ್ರೆ ಅದು ಭಾಷೆಯನ್ನ ನಾವು ಕಟ್ಟುತ್ತೇವೆ. ಪತ್ರಕರ್ತರು ಅವಸರದ ಸಾಹಿತ್ಯ ಅಂತಂತಾರೆ, ಅದು ಅರ್ಧ ಸತ್ಯ ನನ್ನ ಪ್ರಕಾರ. ನಾವು ಸುದ್ದಿಯನ್ನ ಕೊಡುತ್ತೇವೆ, ಭಾಷೆಯನ್ನ ಕಟ್ಟುತ್ತೇವೆ, ಭಾಷೆಯನ್ನ ಬೆಳೆಸುತ್ತೇವೆ ಮತ್ತು ಆ ಭಾಷೆಯ ಮೂಲಕ ಒಂದು ಸಂಸ್ಕೃತಿ, ಒಂದು ವಿದ್ಯಮಾನ, ಒಂದು ಪರಂಪರೆಯನ್ನ ನಾವು ಕಟ್ಟುತ್ತೇವೆ ಪತ್ರಕರ್ತರು. ಆದ್ದರಿಂದ ಆ ಭಾಷೆ ಎಷ್ಟು ಮುಖ್ಯ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಇದನ್ನ ಸ್ಪೆಸಿಫಿಕ್ ಆಗಿ ಇನ್ನಷ್ಟು ಡಿಟೇಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಸಂದರ್ಭ ನಮಗೆ ಬಂದಿದೆ. ನಾವು ಬೇರೆ ಕಾನೂನಿನ ಕಟ್ಟುಪಾಡು ಅಥವಾ ಬೇರೆ ಸಾರ್ವಜನಿಕ ಬದುಕಲ್ಲಿ ನಮ್ಮ ಮೇಲೆ ಬರುವಂತಹ ಟೀಕೆಯನ್ನ ಹೊರತುಪಡಿಸಿ ನಾವು ಬಳಸುವ ಭಾಷೆ ಸರಿ ಇದೆಯಾ, ನಾವು ಭಾಷೆಯನ್ನ ಬೆಳೆಸುವ ಬದಲು ಭಾಷೆಯನ್ನ ಕೊಲ್ತಾ ಇದೀವ. ನೋಡ್ತೀವಿ ಟಿವಿಗಳಲ್ಲಿ, ಕತ್ತೆ ಕಾಯ್ತಿದ್ದೀರೇನ್ರೋ, ಶಬ್ದ ಬಳಸೋದು, ಏನ್ ಕತ್ತೆ ಕಾಯ್ತಿದ್ದೀರಾ, ಗೆಣಸ್ ಕೀಳ್ತಿದ್ದೀರಾ. ಇದು ಜರ್ನಲಿಸ್ಟ್ಗಳು, ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಇನ್ನೂ ಉಳ್ಕೊಂಡಿದೆ. ಗೆಣಸ್ ಕೀಳ್ತಿದ್ದೀರಾ, ಕತ್ತೆ ಕಾಯ್ತಿದ್ದೀರಾ, ಹೊಟ್ಟೆಗೆ ಏನ್ ತಿಂತೀರಾ. ಇದು ನಾವು ಜರ್ನಲಿಸಮ್ ಅಲ್ಲಿ ಬಳಸ್ತಿರುವಂತಹ ಭಾಷೆ, ಇದು ಮನುಷ್ಯತ್ವವನ್ನ ಅಣುಕಿಸುವಂತಹ ಭಾಷೆ. ಹೀಗಾಗಿ ಭಾಷೆಯನ್ನ ಬೆಳೆಸಬೇಕಾಗಿರುವ ನಾವು, ಸುದ್ದಿಯನ್ನ ಕೊಡೋದಲ್ಲದೆ ಭಾಷೆಯನ್ನು ಕೂಡ ಬೆಳೆಸಬೇಕಾಗಿರುವ ನಾವು ಭಾಷೆಯನ್ನ ಬೆಳೆಸ್ತಾ ಇದೀವ ಅಥವಾ ಭಾಷೆಯನ್ನ ಕೊಲ್ತಾ ಇದೀವ, ಇದು ನಾವು ಮಾಡ್ಕೋಬೇಕಾಗಿರುವಂತಹ ಆತ್ಮಾವಲೋಕನ. ಹೀಗಾಗಿ ಪತ್ರಕರ್ತರ ಮೇಲೆ ಭಾಷೆಯನ್ನ ಬಳಸುವ ನಿಟ್ಟಿನಲ್ಲಿ ಜವಾಬ್ದಾರಿ ಜಾಸ್ತಿಯ. ನಾನು ಆಗ್ಲೇ ಹೇಳಿದ ಹಾಗೆ ಕನ್ನಡದ ಭಾಷೆ, ಹೊಸ ಹೊಸ ಶಬ್ದಗಳು ಕನ್ನಡ ಪತ್ರಿಕೋದ್ಯಮದ ಪರಂಪರೆಯ ಭಾಗ. ಈಗ ದೊಡ್ಡ ಸುಧಾ ಪತ್ರಿಕೆಯನ್ನ ನಡೆಸ್ತಿರೋರಿದ್ದಾರೆ, ಅವರು ಸಾಹಿತ್ಯದ ಹಿನ್ನೆಲೆಯನ್ನು ಕೂಡ ಹೊಂದಿರುವಂತವರು. ರಶ್ಮಿ ಅವರು ಉರ್ದು ಸಾಹಿತ್ಯ, ಕನ್ನಡ ಸಾಹಿತ್ಯ ಎರಡನ್ನೂ ಓದ್ಕೊಂಡಿದ್ರು. ಡೆಸ್ಕ್ ಅಲ್ಲಿ, ರಿಪೋರ್ಟಿಂಗ್ ಅಲ್ಲಿ ಎಲ್ಲದನ್ನೂ ಮಾಡಿದಂತಹ ಅನುಭವ ಇದೆ. ಸುಧಾ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಭಾಷೆ ಮತ್ತು ಪತ್ರಿಕೋದ್ಯಮ ಎರಡೂ ಒಟ್ಟಿಗೆ ಬಂದವು. ಎಷ್ಟೋ ಶ್ರೇಷ್ಠ ಲೇಖಕರ ಮೊದಲ ಕಥೆಗಳು ಪ್ರಕಟಗೊಂಡಿರುವುದು ಪತ್ರಿಕೆಗಳು ಮತ್ತು ಕಾದಂಬರಿಗಳು, ಶ್ರೇಷ್ಠ ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿರುವುದು ಪತ್ರಿಕೆಗಳು. ಅಂದ್ರೆ ಭಾಷಾ ಬೆಳವಣಿಗೆಗಳಿಗೆ ಕನ್ನಡ ಪತ್ರಿಕೋದ್ಯಮದ ಕೊಡುಗೆ ಇದೆಯಲ್ಲ, ತುಂಬಾ ಅಭೂತಪೂರ್ವ. ದೊಡ್ಡ ದೊಡ್ಡ ಸಾಹಿತಿಗಳು ತಮ್ಮ ಮೊದಲ ಕೃತಿಗಳನ್ನ, ಮೊದಲ ಕಾವ್ಯವನ್ನ, ಮೊದಲ ಕಥೆಯನ್ನ ಕನ್ನಡದ ಪತ್ರಿಕೆ, ಅಂತಹ ದೊಡ್ಡ ಸಾಹಿತ್ಯ ಪರಂಪರೆಯನ್ನ ಘಟಾನುಘಟಿಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಕ್ರೆಡಿಟ್, ಅಂತಹ ಹೆಗ್ಗಳಿಕೆ ನಮ್ಮ ಪತ್ರಿಕೆಗಳಿಗಿದೆ. ಭಾಷಾ ಸಂಪತ್ತಿಗೆ ಈಗ ಗೋಕಾಕ್ ಚಳವಳಿಗೆ ಪತ್ರಿಕೆಗಳಲ್ಲೂ, ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಷ್ಟು ಇಂಪಾರ್ಟೆನ್ಸ್ ಪ್ರಜಾವಾಣಿ ಒಂದು ಪುರವಣಿನೇ ತಂದು 8 ಪುಟದ ಪುರವಣಿ, ಹರಿಕುಮಾರ್ ಅವರು ಸಂಪಾದಕರಾಗಿರ್ಬೇಕಾದ್ರೆ ಗೋಕಾಕ್ ಚಳವಳಿ ಬಗ್ಗೆ ಒಂದು ಸಪ್ಲಿಮೆಂಟರಿ ತಂದು. ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಂತಹ ಕೊಡುಗೆ, ಹೊಸ ಹೊಸ ಪದಗಳು ಸೃಷ್ಟಿಯಾಗಿದೆ. ಹೊಸ ಎಂಥ ಅದ್ಭುತ ಪದಗಳು. ಪಾಯಿಂಟ್ ಆಫ್ ಆರ್ಡರ್ ಎಲ್ಲಿತ್ತು ಕನ್ನಡದಲ್ಲಿ? ಪಾಯಿಂಟ್ ಆಫ್ ಆರ್ಡರ್, ಕ್ರಿಯಾಲೋಪ, ಪಾಯಿಂಟ್ ಆಫ್ ಆರ್ಡರ್. ಗೀತಾ ಶರ್ಮಾ ಅವರು ಅದನ್ನ ಕೃಷ್ಣ ಶರ್ಮಾ, ಗೀತಾ ಶರ್ಮಾ ಅವರು, ಆಮೇಲೆ ದಿವಾಕರ್ ಅವರು, ಮೊಹರೆ ಹನುಮಂತರಾಯರು. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಭಾಷೆಯನ್ನ ಸೃಷ್ಟಿ ಮಾಡಿದ್ರು. ನಮಗೆ ಭಾಷೆ ಬಳಸಬೇಕಾದ್ರೆ ಎಷ್ಟು ಲೈನ್ 0 ಅವರ್ ಎಲ್ಲಿತ್ತು? ಕನ್ನಡದಲ್ಲಿ ಪದನೇ ಇಲ್ಲ. ಪತ್ರಿಕೋದ್ಯಮದಲ್ಲಿ ನಮ್ಮ ಪತ್ರಕರ್ತರು ಕೊಟ್ಟ ಶಬ್ದ ಶೂನ್ಯವೇ. ಕನ್ನಡದಲ್ಲಿ ಇಲ್ಲ. ಅದು ಹುಟ್ಟಿದ್ದು ಪತ್ರಿಕೋದ್ಯಮದಿಂದ. ಭಾಷೆಯ ಕೆಲವು ಶಬ್ದಗಳು ಪತ್ರಿಕೋದ್ಯಮದಿಂದ ಹುಟ್ಟಿದೆ. ಅಡ್ಜಸ್ಟ್ಮೆಂಟ್ ಮೋಷನ್, ನಿಲುವಳಿ ಸೂಚನೆ, ಧರಣ, ಬಾವಿನಲ್ಲಿ ವೆಲ್ನಲ್ಲಿ ಧರಣ, ಬಾವಿಯಲ್ಲಿ ಧರಣಿ, ಕಾಲ್ ಅಟೆನ್ಷನ್, ಗಮನ ಸೆಳೆಯುವ ಸೂಚನೆ,
ಕಾಲ್ ಅಟೆನ್ಷನ್ ಅಂದ್ರೆ ಕರೆಯುವ ಏನೋ ಗಮನ ಸೆಳೆಯುವ ಆ ಥರದ್ದೆಲ್ಲ ನೀವು ಹೊರಬ್ಯಾಟನ್ನು ತಗೊಂಡ್ರೆ ಆ ಥರ ಬರುತ್ತೆ ಅಲ್ಲ. ಗಮನ ಸೆಳೆಯುವ ಸೂಚನೆ ಅಂದ್ರೆ ಈ ಹೊಸ ಶಬ್ದಗಳನ್ನ ಭಾಷಾ ಪರಂಪರೆಗೆ ಪತ್ರಿಕೋದ್ಯಮದ ಕೊಡುಗೆ ದೊಡ್ಡದಿದೆ. ಅದರಲ್ಲೂ ಈ ತಂತ್ರಜ್ಞಾನ ಬಂದಿರುವ ಸಂದರ್ಭದಲ್ಲಿ ಹೊಸ ಹೊಸ ಶಬ್ದಗಳ ಆವಿಷ್ಕಾರ ಪತ್ರಿಕೋದ್ಯಮದಿಂದ ಆಗಬೇಕಾಗಿದೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು, ಅವರ್ ಸ್ಪೆಷಲ್ ಗೆಸ್ಟ್ ಡಾಕ್ಟರ್ ಮಂಥರ್ ಗೌಡ and all my colleagues from Madhyama Academy, Rashmi, Samilla, our former chairman Panappa sir, senior journalist, my colleague Mahesh Somanna, Unraju, Bakul, all the senior journalists from Kodagu. Thank you all so much for it. Wonderful Kodagu. Nakku prakara it's Scotland of India. ಅದೇ ಕಾಫಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ. ಹಂಗೆ ಕೊಡಗು ಅಂದ್ರೆ ಕೊಡಗು ಹೋಗ್ಬೇಕಂದ್ರೆ ನಾನು ಯಾವಾಗಲೂ ರೀಸನ್ ನೋಡ್ತಾ ಇರ್ತೀನಿ. ಇವತ್ತು ನಾನು ಬರೋಕ್ಕೆ ಆಗಲಿಲ್ಲ. ರಿಯಲಿ ಐ ಆಮ್ ಡಿಸಪಾಯಿಂಟೆಡ್ ಬೈ ಮೈ ಸೆಲ್ಫ್, ಬಿಕಾಸ್ ಐ ನಾಟ್ ಕೀಪ್ ಇಟ್ ವೆಲ್. ನಾನು ಬರೋಕ್ಕೆ ಆಗಲಿಲ್ಲ. ಆದರೆ ಕೊಡಗು ಇಸ್ ಎ ಲ್ಯಾಂಡ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಯೋಧನ ಭೂಮಿ. ಸೊ ನೆವರ್ ಗಿವ್ we never give up. When we have planned an event in Kodagu, the show must go on. Whatever the reason the show must go on, then I thought this event should continue and it should go on. And also ನಮ್ಮ ಮಧ್ಯೆ ಡಾಕ್ಟರ್ ಇದ್ದಾರೆ. ಮಂಥರ್ ಗೌಡ is a doctor. So when doctor is around, ಏನೋ ಕಾಯಿಲೆ ಇದ್ರು ಓಕೆ ಸರ್ ಸರಿ ಇದೆ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಇಲ್ಲಾಂದ್ರೆ ಡಾಕ್ಟರ್ will take us to task. Thank you so much, Mandar Gowda, for coming and gracing this occasion. Really grateful to you for your time. So, Madhyama Academy ಇಂದ ನಾವು ಈ ವಿಶೇಷ ಒಂದು ಕಾರ್ಯಕರ ಮಾಡ್ತಾ ಇದ್ವಿ. ಉಪಯ ಹೇಳಿದ್ದಾರೆ ಮಾಧ್ಯಮ ಅಕಾಡೆಮಿ ರೋಲ್, ಮಾಧ್ಯಮ ಅಕಾಡೆಮಿ. ಇತ್ತೀಚೆಗೆ ನಾವು ಸಂವಿಧಾನ ಅಂದ್ರೆ ಸ್ವಲ್ಪ it has become very taken for granted issue. ಮತ್ತೆ ಪತ್ರಕರ್ತರಲ್ಲೂ ಸ್ವಲ್ಪ ಸಂವಿಧಾನ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜಾಸ್ತಿ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಯೂಸ್ ಮಾಡಬೇಕು ಪತ್ರಕರ್ತರನ್ನ ಅಂತ ಒಂದು ಭಾವನೆ ಇತ್ತು. ಅಂಡ್ ಪೊನ್ನಣ್ಣ ಬೀಯಿಂಗ್ legal advisor to the Chief Minister, Mr. Pokhrina, he agreed to give a talk on this subject, but due to his busy schedule, he will be present in the afternoon, I guess. And I'm sure, as a legal expert, he will be able to throw light on the importance of Constitution and media. ಯಾಕಂದ್ರೆ ನಾವು ನನಗೆ ಗೊತ್ತಿರೋ ಪ್ರಕಾರ Constitution is almost a guidebook for running the country. Not only the country, even for the news too. Constitution ಅಲ್ಲಿ ಏನಿದೆ ಅದು ನಾವು ಅದನ್ನ ನಮ್ಮ ಗೈಡ್ಬುಕ್ ಯೂಸ್ ಮಾಡಿದ್ರೆ we will be successful in our job. We will be able to stand as voice for the marginalized. ಶೋಷಿತರ ಧ್ವನಿಯಾಗಿ ನಾವು ನಿಂತಿರ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಸೊ ನಾನು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಅದೇ ಹೇಳ್ತೀನಿ. ನಮ್ಮ ನ್ಯೂಸ್ ರೂಮ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಅವರ್ ಗೈಡ್ ಬುಕ್. ಇಟ್ ಶುಡ್ ಬಿ ಅವರ್ ಪ್ರಿನ್ಸಿಪಲ್ ಟು ಗೈಡ್ ಅಸ್ ಟು ಅವರ್ ಡ್ಯೂಟೀಸ್. It should remind us what we stand for. It should remind us about our duty to the people and to the nation. So this is one important ಅವರು ಮಾತಾಡ್ತಾರೆ ಇದ್ರ ಬಗ್ಗೆ ಮಧ್ಯಾಹ್ನ. ಮತ್ತೆ ಮಂಥರ್ ಗೌಡ ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದಿಗ ಒಂದು ಮಿತಿಯುಂಟು ಮರೆಯದಿರು. ಉದ್ದ ನೀ ಬೆರನಿತು ಬೆಳೆದಿಯೇ ಸಾಮಿಂದ ಸ್ಪರ್ಧೆಯ ತ್ರಿವಿಕ್ರಮಗೆ ಮಂಕುತಿಮ್ಮ. ಜಗತ್ತನ್ನ ತಿದ್ದುವ ಸಾಹಸ ಬೇಡ, ನಿನ್ನನ್ನು ಮೊದಲು ನೀನು ತಿದ್ದುಕೋ. ಈ ತಿದ್ದುವಿಕೆಗೊಂದು ಮಿತಿ ಇರುವುದನ್ನು ಕೂಡ ನೀನು ಮರೆಯಬೇಡ. ಸಾಮು ಮತ್ತು ವ್ಯಾಯಾಮಗಳಿಂದ ಒಂದು ಬೆರಳಿನಷ್ಟು ಉದ್ದ ನೀ ಸ್ಪರ್ಧೆ ಮಾಡಲಾಗಿದೆ. ಬಹುಶಃ ಈ ಒಂದು ತುಂಬಾ
ಅರ್ಥಪೂರ್ಣವಾದಂತಹ ಈ ಒಂದು ಕಗ್ಗ ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು, ಜೊತೆಗೆ ನಾವು ಪತ್ರಕರ್ತರಿಗೂ ಕೂಡ ಇದು ಬಹಳ ಅನ್ವಯ ಆಗುವಂಥದ್ದು. ಅದೇ ರೀತಿ ಮಹಾತ್ಮ ಗಾಂಧಿಗಳು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಪತ್ರಿಕಾ ರಂಗವನ್ನ 4ನೇ ಎಸ್ಟೇಟ್ ಅಂತ ಕರೆಯಲಾಗುತ್ತೆ. ಅದು ಖಂಡಿತವಾಗಿ ಒಂದು ಶಕ್ತಿ, ಆದರೆ ಆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ಳುವುದು ಅಪರಾಧ. ಪತ್ರಿಕೋದ್ಯಮದ ಏಕೈಕ ಗುರಿ ಸೇವೆಯಾಗಿರಬೇಕು ಅಂತ ನೋಡಿ. ಎಲ್ಲರ ಮಾತಲ್ಲೂ ಕೂಡ ಪತ್ರಿಕೋದ್ಯಮ ಅನ್ನೋದು ಅದು ಒಂದು ವೃತ್ತಿ ಇರಬಹುದು, ಆದರೆ ಅದೊಂದು ಸೇವೆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಆ ಪತ್ರಿಕೋದ್ಯಮಕ್ಕೆ ಒಂದು ಬೆಲೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನ ಮತ್ತು ಪತ್ರಿಕೋದ್ಯಮ, ವಿಚಾರ ಸಂಕಿರಣ ಮತ್ತು ಫ್ಯಾಕ್ಟ್ ಚೆಕ್ ಮತ್ತು ನ್ಯೂಸ್ ರೂಮ್ ನಲ್ಲಿ AI ಹಾಗೂ ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷೆ ಕುರಿತು ತರಬೇತಿ, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಮಂಥರ್ಗೌಡ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಇಂದು ನಾವು ಮಡಿಕೇರಿ ನಗರದ BR ಅಂಬೇಡ್ಕರ್ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನ ಮತ್ತು ಪತ್ರಿಕೋದ್ಯಮ ವಿಚಾರ ಸಂಕಿರಣ, ಫ್ಯಾಕ್ಟ್ ಚೆಕ್ ಮತ್ತು ನ್ಯೂಸ್ ರೂಮ್ನಲ್ಲಿ AI, ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷಾ ಕುರಿತ ತರಬೇತಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಆಗಮಿಸಿರುವ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಥರ್ಗೌಡ ಸಾಹೇಬರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಶಾಲ್ ಓಪನ್ ಮಾಡಿ ಸರ್. ಸೋಷಿಯಲ್ ಮೀಡಿಯಾ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಅಂತ ರೆಸ್ಪಾನ್ಸ್ ಹೆಂಗ್ ಮಾಡ್ತಾ ಇದೀವಿ ಅಂತಾನೆ ನೀವು ಹೇಳ್ದಂಗೆ ಇಟ್ ಈಸ್ ಆಸ್ ಯು ಸೆಡ್, ನಮಗೆ ಒಂದು ಚೂರು ಕೊಟ್ಟಂತ ಒಂದು ಕೆಲಸ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ನಾನು ಕಾನ್ಸ್ಟಿಟ್ಯೂಷನ್ ಅಂಡ್ ಜರ್ನಲಿಸಮ್ ಅಲ್ಲಿ ಐ ಕಮ್ ಫ್ರಮ್ ದ ಮೆಡಿಸಿನ್ ಬ್ಯಾಕ್ ಗ್ರೌಂಡ್. ನನಗೆ ಜರ್ನಲಿಸಮ್ ಬಗ್ಗೆ ಇತ್ತೀಚೆಗೆ ಜನಪ್ರತಿನಿಧಿ ಆದ್ಮೇಲೆ, ರಾಜಕಾರಣಿಗಳಾದ್ಮೇಲೆ ನಿಮ್ಮ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ಇತ್ತೀಚೆಗೆ ಇನ್ನೂ ಗೊತ್ತಾಯ್ತಾ ಇದೆ. ಯಾಕಂದ್ರೆ ಕೆಲವು ಟೈಮಲ್ಲಿ ನಾವು ಹೋಗಲಿದ್ದ ಕಡೆಯಲ್ಲಿ ನೀವು ಅಲ್ಲಿ ಈಸಿಯಾಗಿ ತಲುಪ್ತೀರ. ಅದಕ್ಕೋಸ್ಕರ ನಾವೇನು ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 19 1(a) ಅಂತ ಕಾಣಿಸುತ್ತೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್. ನಾವು ಅದನ್ನ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಲಿ ಸಾರ್ವಜನಿಕ ಧ್ವನಿನ ನಾವು ಬಾಯಿ ಮುಚ್ಚಿಸ್ಬಾರ್ದು, ಅದೆಲ್ಲ ನೀವು ಹೇಳಿದಂಗೆ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಮಾತ್ರ ಅದನ್ನ ಮಿಸ್ಯೂಸ್ ಆಗ್ಬಾರ್ದು. ಅದೇ ಆರ್ಟಿಕಲ್ 19.2 ಅದರಲ್ಲಿ ಏನ್ ಬರೀತದೆ ಅಂತಂದ್ರೆ, ಲೆಟ್ ಅಸ್ ನಾಟ್ ಮಿಸ್ಯೂಸ್ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಾವು ಯಾವಾಗ ಅಂತಂದ್ರೆ, ಈಗ ಕೆಲವು ನಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನಮ್ಮಲ್ಲಿ ಏನು ಆ ಮಟ್ಟಕ್ಕೆ ಬರೆಯಲ್ಲ, ಮಾತ್ರ ಕೆಲವು ಟೈಮಲ್ಲಿ ಬರ್ದಿರೋದು ನಾವು ನೋಡಿದೀವಿ. ಏಕವಚನ ಬರೆಯೋದು, ಕೆಲವು ಟೈಮಲ್ಲಿ ಟೀಕೆ ಮಾಡ್ಕೊಂಡು ಬರೆಯೋದು. ನನಗೆ ಗೊತ್ತಿರೋಂಗೆ ನಾನು ಮಾತ್ರ ಏನ್ ಬರ್ದು ನಾನು ಖುಷಿಯಾಗಿ ತಗೊಂಡಿದ್ದೀನಿ ಇಲ್ಲಿ ಗಂಟ. ಐ ಟೇಕ್ ಇಟ್ ಸ್ಪೋರ್ಟಿಂಗ್ಲಿ, ಐ ಟೇಕ್ ಇಟ್ ಪಾಸಿಟಿವ್ಲಿ. ಎಲ್ಲರೂ ಆ ಮಟ್ಟಕ್ಕೆ ತಗೊಳ್ಳೋದಿಲ್ಲ. ಅದ್ರ ಜೊತೆಲಿ ಏನ್ ಮಾಡ್ತಾರೆ ಅಂತಂದ್ರೆ, ಡೆಫಿಮೇಷನ್ ಆಗ್ತಾ ಇರ್ತವೆ, ಬೇರೆ ಬೇರೆ ರೀತಿ ಲೀಗಲ್ ಇಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ. ನನ್ಗೆ ಗೊತ್ತಿರೋಂಗೆ ಎಷ್ಟು ಜನ ನಿಮ್ ಮೇಲೆ ಕೇಸ್ ಹಾಕಿಲ್ಲ, ಈಗ ಎಷ್ಟು ಜನ ನೀವು ಕೋರ್ಟ್ಗಳಲ್ಲಿ ಸುತ್ತಾಡಿಲ್ಲ. ಸೊ ಆ ತರದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಡಿಫೇಮಿಂಗ್ somebody else. ಆ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ತೀನಿ, ನಾವೇನು ದೇವ್ರುಗಳಲ್ಲ. ರಾಜಕಾರಣಿಗಳು, ಮಿನಿಸ್ಟರ್ಗಳು, CM ಆಗಿರ್ಬೋದು, PM ಆಗಿರ್ಬೋದು, ತಪ್ಪು ಮಾಡೇ ಮಾಡ್ತೀವಿ. ಮಾತ್ರ ತಪ್ಪನ್ನ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೋಬೇಕು ಅಂತಾನೆ ತಾವು ಒಂದು ಸ್ವಲ್ಪ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಟ್ರೆ ಪರವಾಗಿಲ್ಲ. ನೀವು ಬರಿಬೇಡಿ ಅಂತ ಹೇಳ್ದಿಲ್ಲ, ಡು ನಾಟ್ ಹೈಲೈಟ್ ದ ನೆಗೆಟಿವ್ ಪಾರ್ಟ್ಸ್ ಅಂತ ಹೇಳಿ ನಾವು ತಪ್ಪುಗಳು ಏನ್ ಮಾಡ್ತೀವಿ. ಈಗ ನೀವ್ ಹೇಳ್ದಂಗೆ ನಾವ್ ಏನಾದ್ರು ನ್ಯೂಸ್ ಬಂದಂತ ಸಂದರ್ಭದಲ್ಲಿ ನಾನು ಇವ್ರಿಗೂ ಮಾತಾಡ್ತಾ ಇರ್ತೀನಿ, ಮೇಡಮ್ಗೂ ಮಾತಾಡ್ತೀನಿ. ನಮ್ಮಲ್ಲಿ ಕೆಲವು ಮಾಧ್ಯಮ ಮಿತ್ರಗಳು, ಸರ್ ಏನಾಯ್ತು ಸರ್, ಏನಾದ್ರು ಮಾತಾಡ್ಬೇಕು, ಯಾವ ರೀತಿ ನಡೀತಾ ಇದೆ, ವಾಟ್ ಇಸ್ ದ ಪಲ್ಸ್ ಅಂತ ನಿಮ್ ಮುಖಾಂತರ ಸಂದರ್ಭದಲ್ಲಿ. ಸೊ ಲೆಟ್ ಅಸ್ ಯೂಸ್ ಆರ್ಟಿಕಲ್ 19 in a very positive way and to help the society, help people. ಅದೇ ರೀತಿಲಿ ವಿಶೇಷವಾಗಿ ನಮಗೆ ಏನು 3 pillars of democracy ಏನ್ ನಡೀತಾ ಇದೆ, ಇದು ಎಲ್ಲೂ ಬರ್ದಿಲ್ಲ. ಮಾತ್ರ ಐ ಥಿಂಕ್ ಜರ್ನಲಿಸಮ್ ಕ್ಯಾನ್ ಬಿ ಕಾಲ್ಡ್ ದ 4th pillar of democracy. ನೀವು ಇಲ್ಲಂತ ಸಂದರ್ಭದಲ್ಲಿ ಈ 3 pillars ಏನ್ ಫೌಂಡೇಶನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಡೆಮೋಕ್ರಸಿ ಅಂತೀವಲ್ಲ, ಅದನ್ನ ಅರ್ಥನೇ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆಲ್ 4 ವರ್ಕಿಂಗ್ ಟುಗೆದರ್ ಓನ್ಲಿ ಬ್ರಿಂಗ್ಸ್ ದ ಬೆಸ್ಟ್ ಫಾರ್ ದ ಕಂಟ್ರಿ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ
journalism is as important as legislature, as important as judiciary, as important as bureaucracy. So ಅಷ್ಟೇ ಸ್ಟ್ರೆಂಥನ್ ಮಾಡೋದು ನಮ್ದು ಜವಾಬ್ದಾರಿ. ಸೊ ಜರ್ನಲಿಸಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ನಾವು ಏನ್ ಟಾಕಿಂಗ್ ಅಬೌಟ್ ದಿಸ್ ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ನಾನು ಕೆಲವು ಕ್ಲಾರಿಫಿಕೇಶನ್ಸ್ ಮಾಡ್ತಾ ಇದ್ದೆ. ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಐ ಶುಡ್ ನಾಟ್ ಡೆಕ್ಕನ್ ಹೆರಾಲ್ಡ್ ಅಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ಮಂತರ್ ಇಸ್ ದಿಸ್ ಅಂತ ಬಂದಿದ್ರು. ಅಂದ್ರೆ it created a big ripple. It was as for what I thought it was not in the best light of ಇದು. ನಾನು ಅವ್ರಿಗೆ ಮಾತಾಡಿದೆ. I called up that editor, I spoke to him. ನನ್ನ ದೃಷ್ಟಿಗೆ ನಮ್ಮ ಡೆಕ್ಕನ್ ಹೆರಾಲ್ಡ್ ಓನರ್ ಶಾಂತ್ ಕುಮಾರ್ is a very close friend of ours. So ಅವರಿಗೆ ಮಾತಾಡಿದಾಗ I took his number. ಮಾತ್ರ the opening statement was almost on the front page of a big article. ನೀವೇನಾದ್ರೆ ತಪ್ಪು ಮಾಡೋದಂತ ಲಾಸ್ಟ್ ಅಲ್ಲಿ ಕೊನೆಯದಾಗಿ ಒಂದು ಸಾಲ್ ನಾವು ತಪ್ಪಾಗಿದೆ ಕ್ಷಮಿಸಿ ಅಂತಾನೆ ಬರೀತೀರ. ಯಾಕೆ ಹೇಳ್ತೀನಿ, ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಅದ ಅಕೌಂಟಬಿಲಿಟಿ ಯಾಕೆ ತಗೋತಾರೆ, ಅದನ್ನ ಯಾರು ಮಾಡ್ತಾರೆ, ಆ ವಿಚಾರದಲ್ಲಿ ನಾನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ದಟ್ ಇಸ್ ವೈ ಐ ಆಮ್ ಥಿಂಕಿಂಗ್ ಸೋಷಿಯಲ್ ಮೀಡಿಯಾ ಇಸ್ ಟೇಕಿಂಗ್ ಅಪ್ ಮಚ್ ಮೋರ್ ದೆನ್ ಯೋರ್ಸ್. ಬಿಕಾಸ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ನಮ್ದೇ ಎಂಜಿನಿಯರಿಂಗ್, ನಾವೇ ಅದನ್ನ ಆಪ್ಟಿಕ್ಸ್ ಕ್ರಿಯೇಟ್ ನಾವೇ ಮಾಡ್ತೀವಿ.